ಎಲ್ಲರಿಗೂ ನೇಗಿಲನಾದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ವತಿಯಿಂದ ಹಾಗೂ ಕೃಷಿ ಮಹಾವಿದ್ಯಾಲಯ ಇರುವಕ್ಕಿ ವತಿಯಿಂದ ನಿಮ್ಮೆಲ್ಲರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯ ವಿಷಯ ಬಂದು ರೈತರಿಗೆ ಕೃಷಿ ಮಾರುಕಟ್ಟೆಯಲ್ಲಿ ಹೊಸ ಮಾರ್ಗ, ಈ ಟೆಂಡರಿಂಗ್. ಈ ವಿಷಯದ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋಕೆ ಅತಿಥಿಯಾಗಿ ಬಂದಿದ್ದಾರೆ ಡಾಕ್ಟರ್ ಕಿರಣ್ ಕುಮಾರ್ ಪಾಟೀಲ್ ಸರ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಸರ್, ನಿಮ್ಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಕಿರಣ್ ಕುಮಾರ್ ಪಾಟೀಲ್ ಅವರು ಕೃಷಿ ಮಹಾವಿದ್ಯಾಲಯ ಇರುವಕ್ಕಿನಲ್ಲಿ ಕೃಷಿ ಅರ್ಥಶಾಸ್ತ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸರ್, ಇವಾಗ ಈ ಟೆಂಡರಿಂಗ್ ಅಂತ ಬರೋದಾದ್ರೆ ಈಗಿರೋ ಈ ಟೆಂಡರಿಂಗು ಮತ್ತೆ ಮುಂಚೆ ನಡೀತಾ ಇದ್ದಿದ್ದ ಇದೇನಿದೆ ಸಾಂಪ್ರದಾಯಿಕ ಟೆಂಡರಿಂಗು ಏನ್ ವ್ಯತ್ಯಾಸ, ಏನಿದೆ ಇದರಲ್ಲಿ ಭಿನ್ನತೆ ಅನ್ನೋದು ಸ್ವಲ್ಪ ಹೇಳ್ಬೇಕು ನೀವು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಚರ್ಚಾ ವಿಚಾರ ಏನಂದ್ರೆ ಈ ಟೆಂಡರಿಂಗ್ ಅಂತ ಇದೆ. ಈ ಟೆಂಡರಿಂಗ್ ಅಂದ್ರೆ ಮಾರುಕಟ್ಟೆನಲ್ಲಿ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಅನ್ನ ಬಳಕೆ ಮಾಡ್ಕೊಂಡ್ಬಿಟ್ಟು ಏನಾದ್ರೂ ವ್ಯಾಪಾರ ಮಾಡೋದೇ ಆಗಿದ್ದೆ ಆದಲ್ಲಿ ಅದನ್ನ ಈ ಟೆಂಡರಿಂಗ್ ಅಂತ ಕರೀತಾರೆ. ಈ ಟೆಂಡರಿಂಗ್ ಗಿಂತ ಮುಂಚೆ ಯಾವ್ದಿತ್ತು ಅಂದ್ರೆ ನಮ್ಮಲ್ಲಿ ಓಪನ್ ಆಕ್ಷನ್ ಅಂತ ಇತ್ತು, ಅಂದ್ರೆ ಖುಲ್ಲಾ ಹರಾಜು ಪದ್ಧತಿ ಅಂತಿತ್ತು. ಅದ್ರ ಜೊತೆನಲ್ಲಿ ಕ್ಲೋಸ್ಡ್ ಟೆಂಡರ್ ಸಿಸ್ಟಮ್ ಅಂತ ಇತ್ತು, ಅಂದ್ರೆ ಗೌಪ್ಯವಾಗಿ ಹರಾಜನ್ನ ಮಾಡ್ತಕ್ಕಂತಹ ಪದ್ಧತಿಗಳು ಸಾಧಾರಣವಾಗಿ ಕಾಣ್ತಾ ಇದ್ವಿ. ಖುಲ್ಲಾ ಹರಾಜು ಪದ್ಧತಿನಲ್ಲಿ ಏನಿತ್ತು ಅಂದ್ರೆ ಈಗ ಕಮಿಷನ್ ಏಜೆಂಟ್ ಶಾಪ್ ಎದುರುಗಡೆಗೆ ರೈತರು ತಂದಿರತಕ್ಕಂತಹ ಉತ್ಪನ್ನದ ಲಾಟ್ ಅನ್ನ ಡಿಸ್ಪ್ಲೇ ಮಾಡ್ತಾ ಇದ್ರು. ಪೊಟೆನ್ಶಿಯಲ್ ಟ್ರೇಡರ್ಸ್ ಯಾರು ಇರ್ತಾರೋ ಅವ್ರ ಖರೀದಿಗಾರರು ಬಂದು ಆ ಲಾಟ್ ಅನ್ನ ಇನ್ಸ್ಪೆಕ್ಟ್ ಮಾಡ್ಬಿಟ್ಟು ತಮಗೆ ಎಷ್ಟು ಬೆಲೆ ಅದಕ್ಕೆ ಘೋಷಿಸಬಹುದು ಅಂತ ಹೇಳ್ಬಿಟ್ಟು ಕೂಗೋದ್ರ ಮೂಲಕ ಏನ್ ಮಾಡ್ತಾ ಇದ್ರು ಅಂದ್ರೆ ಅನೌನ್ಸ್ ಮಾಡ್ತಾ ಇದ್ರು. ಅದು ಓಪನ್ ಆಕ್ಷನ್ ಅಥವಾ ಖುಲ್ಲಾ ಹರಾಜು ಪದ್ಧತಿ ಅಂತಿದ್ವಿ. ಅದರಲ್ಲಿ ಮೋಸ ಆಗ್ತಕ್ಕಂತಹ ಸಂದರ್ಭ ತುಂಬಾ ಇದ್ದಿದ್ರಿಂದ ಆ ಖುಲ್ಲಾ ಹರಾಜು ಪದ್ಧತಿಯನ್ನ ತೆಗೆದುಬಿಟ್ಟು ಕ್ಲೋಸ್ಡ್ ಆಕ್ಷನ್ ಅಂತ ಹೇಳ್ಬಿಟ್ಟು, ಅಂದ್ರೆ ಗೌಪ್ಯವಾಗಿ ತಮ್ಮ ಏನೋ ಬಿಡ್ಡಿಂಗ್ ಅನ್ನ ಹೇಳ್ತಕ್ಕಂತ ಒಂದು ಪದ್ಧತಿಯನ್ನ ತಂದ್ರು. ಅದಕ್ಕೆ ಕ್ಲೋಸ್ ಟೆಂಡರ್ ಅಂತ ಕರಿತೀವಿ. ಹೆಚ್ಚು ಕಡಿಮೆ ಪದ್ಧತಿ ಎಲ್ಲ ಸೇಮ್, ಆದ್ರೆ ಇದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಟ್ರೇಡರ್ಸ್ಗಳು, ವ್ಯಾಪಾರಿಗಳು ತಾವು ಆ ಲಾಟ್ಗೆ ಏನು ಬೆಲೆಯನ್ನ ನಿಗದಿಪಡಿಸಬೇಕು ಅನ್ಕೊಂಡಿರ್ತಾರೋ ಅದನ್ನ ಒಂದು ಚೀಟಿನಲ್ಲಿ ಬರೆದು ಬಿಟ್ಟು ಏನಂದ್ರೆ ಕಮಿಷನ್ ಏಜೆಂಟ್ ಅಂಗಡಿ ಮುಂದೆ ಇಟ್ಟಿರ್ತಕ್ಕಂಥ ಡಬ್ಬದಲ್ಲಿ ಹಾಕಿ ಹೋಗ್ತಕ್ಕಂಥ ಪದ್ಧತಿ ಇತ್ತು. ಇದರಲ್ಲೂ ಸಹ ಏನಂದ್ರೆ ಸ್ವಲ್ಪ ಮಟ್ಟಿಗೆ ಮಾಲ್ ಪ್ರಾಕ್ಟೀಸಸ್ ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿ ಕಂಡು ಬಂದಿದ್ರಿಂದ ಆಮೇಲೆ ತುಂಬಾ ಸಮಯ ತಗೊಳ್ತಾ ಇತ್ತು. ಇದನ್ನ ಹೋಗಲಾಡಿಸ್ಲಿಕ್ಕೆ ಏನು ಅಂದ್ರೆ ಈ ಟೆಂಡರಿಂಗ್ ಅಂತಕ್ಕಂತಹ ಒಂದು ಹೊಸ ಮಾರ್ಗವನ್ನ ಮಾರುಕಟ್ಟೆಯಲ್ಲಿ ಒಂದು ರಿಫಾರ್ಮ್ ಅಂತ ಹೇಳ್ಬೋದು, ಸುಧಾರಣೆ ಅಂತ ಹೇಳ್ಬೋದು, ಅದನ್ನ ತಂದಿರ್ತಾರೆ. ಸರ್, ಇವಾಗ ಈ ಟೆಂಡರಿಂಗ್ ಪರ್ಟಿಕ್ಯುಲರ್ ಆಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವ ಯಾವ ಬೆಳೆಗೆ ಅಳವಡಿಸಲಾಗಿದೆ? ಶಿವಮೊಗ್ಗ ಬಂದ ಹಾಗೆ ಶಿವಮೊಗ್ಗದಲ್ಲಿ ಮುಖ್ಯವಾಗಿರ್ತಕ್ಕಂತಹ ಬೆಳೆಗಳೆಂದ್ರೆ ಅಡಿಕೆ, ಭತ್ತ, ಮೆಕ್ಕೆಜೋಳ, ಶುಂಠಿ, ಕಾಳುಮೆಣಸು, ಹತ್ತಿ, ಹುಣಸೆ, ಇಂತಹ ಬೆಳೆಗಳಿಗೆ ಈ ಟೆಂಡರಿಂಗ್ ಅನ್ನು ನಾವು ಸಾಧಾರಣವಾಗಿ ಕಾಣಬಹುದು. ಅತಿ ಹೆಚ್ಚಾಗಿ ಈ ಟೆಂಡರಿಂಗ್ ಅನ್ನು ನಾವು ಗಮನಿಸಬಹುದಾಗಿರ್ತಕ್ಕಂಥದ್ದು ಅಂದ್ರೆ ಅಡಿಕೆ, ಭತ್ತ, ಮೆಕ್ಕೆಜೋಳ, ಶುಂಠಿ. ಸರ್, ಈಗ ಈ ಟೆಂಡರಿಂಗು ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಅಂತ ನೀವು ಸ್ವಲ್ಪ ಹೇಳ್ಬೋದಾ? ಕರ್ನಾಟಕದಲ್ಲಿ ಆಗಿರ್ಬೋದು, ಎಷ್ಟು ಪ್ರಭಾವ ಇದೆ ಇದ್ರದ್ದು ಅಂತ ಸ್ವಲ್ಪ ತಿಳಿಸ್ಕೊಡ್ಬೇಕು. ಈ ಕರ್ನಾಟಕದಲ್ಲಿ ನಾನು ಹೇಳೋದಾದ್ರೆ ಕರ್ನಾಟಕ ರಾಜ್ಯ ಇದರಲ್ಲಿ ಮುಂಚೂಣಿಯಲ್ಲಿದೆ. ಅಂದ್ರೆ ಏನು ಅಂದ್ರೆ ಕರ್ನಾಟಕನ ನಾವು ಪಯೋನಿಯರ್ ಅಂತ ಕರಿಬಹುದು ಈ ಟೆಂಡರಿಂಗ್ಗೆ ಸಂಬಂಧಪಟ್ಟಂಗೆ. ಭಾರತ ಸರ್ಕಾರ, ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಇದ್ರದ್ದು ಸಕ್ಸಸ್ ಅನ್ನ ಇಟ್ಕೊಂಡ್ಬಿಟ್ಟು ಈ ನಾಮ್ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ಚಾಲನೆಗೆ ತಂದಿರತಕ್ಕಂಥದ್ದು. ಭಾರತದಲ್ಲಿ ಕರ್ನಾಟಕ ರಾಜ್ಯದಲ್ಲಿನೇ ಪ್ರಪ್ರಥಮ ಬಾರಿಗೆ ಏನು ಅಂದ್ರೆ ಕೃಷಿ ಉತ್ಪನ್ನಗಳಿಗೆ ಈ ಟೆಂಡರಿಂಗ್ ಅಥವಾ ಈ ಮಾರುಕಟ್ಟೆಯನ್ನ ತಂದಿರತಕ್ಕಂಥದ್ದು ಕರ್ನಾಟಕ ರಾಜ್ಯ. ಅದು ಹೇಗೆ ಅಂದ್ರೆ ರಾಷ್ಟ್ರೀಯ ಇ ಮಾರ್ಕೆಟ್ ಸರ್ವಿಸಸ್ ಅಂತ ಹೇಳ್ಬಿಟ್ಟು ಒಂದು ಪ್ರೈವೇಟ್ ಲಿಮಿಟೆಡ್ ಇದೆ. ಅದು NCDX ಸ್ಪಾಟ್ ಎಕ್ಸ್ಚೇಂಜ್ ಮಾರ್ಕೆಟ್ ಜೊತೆಗೆ ಏನು ಅಂದ್ರೆ ಒಂದು ಕೋಆರ್ಡಿನೇಷನ್ ಅಲ್ಲಿ 2014ರಲ್ಲಿ ಪ್ರಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಈ ಟೆಂಡರಿಂಗ್ ಅನ್ನ ತಂದಿರತಕ್ಕಂಥದ್ದು. ಇವತ್ತಿನ ದಿನಕ್ಕೆ ನಾವೇನಾದ್ರೂ ಗಮನಿಸಿದ್ದೆ ಆದ್ರೆ 162 ಮುಖ್ಯ ಮಾರುಕಟ್ಟೆ, 354 ಉಪ ಮಾರುಕಟ್ಟೆ ಪ್ರಾಂಗಣವನ್ನ ಆನ್ಲೈನ್ ಪ್ಲಾಟ್ಫಾರ್ಮ್ ನಲ್ಲಿ ತಂದಿರತಕ್ಕಂಥದ್ದು ಕರ್ನಾಟಕದ್ದು ಒಂದು ಸಕ್ಸಸ್ ಅಂತ ನಾವು ಹೇಳ್ಬೋದು. ಅಂದ್ರೆ ಏನು, ಹೆಚ್ಚು ಕಡಿಮೆ ಎಲ್ಲಾ ಮಾರುಕಟ್ಟೆಗಳು ಆನ್ಲೈನ್ ಪ್ಲಾಟ್ಫಾರ್ಮ್ ನಲ್ಲಿ ಇದೆ. ಏನದ್ರ ಉಪಯೋಗ ಅಂದ್ರೆ ರಾಜ್ಯದ ಯಾವುದೇ ಭಾಗದಲ್ಲಿ ಇರ್ತಕ್ಕಂತಹ ರೈತ ಯಾವುದೇ ಭಾಗದ ಒಂದು
ಖರೀದಿಗಾರನಿಗೆ ಅಥವಾ ವ್ಯಾಪಾರಿಗೆ ನಾವೇನ್ ಮಾಡ್ಬೋದು ಅಂದ್ರೆ ಈ ಟೆಂಡರಿಂಗ್ ಮುಖಾಂತರ ನಾವೇನು ಅಂದ್ರೆ ತಮ್ಮಲ್ಲಿ ಇರ್ತಕ್ಕಂಥ ಉತ್ಪನ್ನವನ್ನ ವ್ಯಾಪಾರ ಮಾಡ್ತಕ್ಕಂಥದ್ದು, ವಹಿವಾಟನ್ನ ಮಾಡ್ತಕ್ಕಂಥದ್ದು ಅನುಕೂಲ ಆಗ್ತದೆ. ಅದ್ರ ಮೂಲಕ ಏನಾಗುತ್ತೆ ಅಂದ್ರೆ ಒಳ್ಳೆ ಬೆಲೆಯನ್ನ ರೈತನ ಉತ್ಪನ್ನಕ್ಕೆ ದೊರಕಿಸ್ಕೊಡ್ಬೋದು. ಯಾಕೆಂದ್ರೆ 10 ಜನ ಟ್ರೇಡರ್ಸ್ ಬಂದು ಇವನ ಉತ್ಪನ್ನವನ್ನ ನೋಡ್ಬಿಟ್ಟು ತಮ್ಮ ಬಿಡ್ ಅನ್ನ ಅನೌನ್ಸ್ ಮಾಡೋದಕ್ಕೂ 100 ಜನ ಟ್ರೇಡರ್ಸ್ ಬಂದ್ರೆ ಏನಾಗುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಗುಣಲಕ್ಷಣಗಳನ್ನ ನೋಡ್ಕೊಂಡ್ಬಿಟ್ಟು ಏನು ಅಂದ್ರೆ ಉತ್ಪನ್ನಕ್ಕೆ ಬಿಡ್ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. 10 ಜನದ ಬದಲಿಗೆ 100 ಜನ ಟ್ರೇಡರ್ಸ್ ಗಳು ಬರ್ತಾರೆ ಅಂದ್ರೆ ಆಟೋಮೆಟಿಕ್ ಆಗಿ ಅದ್ರ ಬೆಲೆ ಏನಾಗುತ್ತೆ ಅಂದ್ರೆ ಜಾಸ್ತಿ ಸಿಗ್ತಕ್ಕಂಥ ಸಾಧ್ಯತೆಗಳು ಇರ್ತದೆ. ಇದರ ಮೂಲಕ ಏನು ಅಂದ್ರೆ 45 ಲಕ್ಷ ರೈತರಿಗೆ ಈ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಈಗ ಆಲ್ರೆಡಿ ಬೆನಿಫಿಟ್ ಮಾಡಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಏನಾದ್ರೆ 35,000 ವ್ಯಾಪಾರಿಗಳು ಈ ಟೆಂಡರಿಂಗ್ ನ ಬೆನಿಫಿಟ್ ಅನ್ನ ಪಡಿತಕ್ಕಂಥದ್ದು ಕರ್ನಾಟಕದ ರಾಜ್ಯಾದ್ಯಂತ ನಾವು ಗಮನಿಸಬಹುದಾಗಿದೆ. ಸುಮಾರಾಗಿ 20,000 ಕಮಿಷನ್ ಏಜೆಂಟ್ಸ್ ಗಳಿಗೂ ಸಹ ಇದು ಸಹಾಯ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸರ್, ಇವಾಗ ಒಬ್ಬ ರೈತ ಈ ಟೆಂಡರಿಂಗ್ ಮುಖಾಂತರ ಅವರ ಫಸಲನ್ನು ಮಾರಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕು, ಆ ನಡೆಯೋ ಪ್ರಕ್ರಿಯೆ ಏನು ಅಂತ ಸ್ವಲ್ಪ ತಿಳಿಸ್ಕೊಡ್ಬೇಕು. ಈಗ 2003 APMC ಆಕ್ಟ್ ಪ್ರಕಾರ ಏನು ಅಂದ್ರೆ ರೈತ ತಾನು ಏನೇ ಉತ್ಪನ್ನವನ್ನ ಬೆಳೆದಿದ್ದೆ ಆದಲ್ಲಿ ಅವನು ಅದನ್ನ APMC ಪ್ರಾಂಗಣದ ಮೂಲಕನೇ ಮಾರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ಇರ್ತಕ್ಕಂಥ ಒಂದು ಕಾಯ್ದೆ, ಅದು ನಿಯಮ. ಅದ್ರ ಪ್ರಕಾರ ಏನಂದ್ರೆ ರೈತ ತಾನು ಬೆಳೆದಿರ್ತಕ್ಕಂಥ ಉತ್ಪನ್ನವನ್ನ APMCಗೆ ತಗೊಂಡ್ಬರ್ಬೇಕು. APMCಗೆ ತಗೊಂಡ್ಬರ್ತಿದ್ದಂಗೆ ಏನು ಅಂದ್ರೆ ಗೇಟ್ ನಲ್ಲಿ ಏನು ಅಂದ್ರೆ ಅದಕ್ಕೆ ಒಂದು ಲಾಟ್ ID ಅಂತ ಕೊಡ್ತಾರೆ. ಲಾಟ್ ID ಅನ್ನ ಕೊಟ್ಟ ಮೇಲೆ ಆ ಲಾಟ್ ID ಅನ್ನ ಇಟ್ಕೊಂಡ್ಬಿಟ್ಟು ಮಿನಿಮಮ್ ಏನು ಅಂದ್ರೆ ಅದ್ರದ್ದು ಕ್ವಾಲಿಟಿ ಪ್ಯಾರಾಮೀಟರ್ಸ್ ಗಳನ್ನ ಚೆಕ್ ಮಾಡ್ತಕ್ಕಂಥದ್ದು ಒಂದು ಪ್ರಕ್ರಿಯೆ ನಡೀತದೆ. ಅದರಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂದ್ರೆ ಮಾಯಿಶ್ಚರ್ ಟೆಸ್ಟ್ ಅನ್ನ ಮಾಡ್ತಾರೆ. ಸಾಧಾರಣವಾಗಿ ಎಷ್ಟು ತೇವಾಂಶ ಇರಬೇಕು ಆ ಉತ್ಪನ್ನಕ್ಕೆ ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡ್ತಾರೆ. ತೇವಾಂಶ ಏನೋ ಪ್ರಿಸ್ಕ್ರೈಬ್ಡ್ ಲಿಮಿಟ್ ಗಿಂತ ಸ್ವಲ್ಪ ಜಾಸ್ತಿ ಇದ್ದಲ್ಲಿ ಏನು ಅಂದ್ರೆ ಅದನ್ನ ಸ್ವಲ್ಪ ಒಣಗಿಸ್ಕೊಂಡ್ಬಿಟ್ಟು ತಗೊಂಡ್ಬರ್ಬೇಕು, ನೀವು ತೇವಾಂಶ ಜಾಸ್ತಿ ಇದೆ ಅಂತ ಹೇಳ್ತಕ್ಕಂಥದ್ದು ಕಾಣಬಹುದು ನಾವು. ಅದಾದ ನಂತರ ಏನು ಅಂದ್ರೆ ರೈತರು ತಾವೇನೇ ಖುದ್ದಾಗಿ ತಮ್ಮ ಉತ್ಪನ್ನವನ್ನ ಮಾರಾಟ ಮಾಡಬಹುದು. ಆದ್ರೆ ಹೆಚ್ಚಿನ ಪಕ್ಷದ ರೈತರು ಏನು ಅಂದ್ರೆ ತುಂಬಾ ಪ್ರಮಾಣದಲ್ಲಿ ಬೆಳೆಯೋದ್ರಿಂದ ತಾವೇ ಖುದ್ದಾಗಿ ಮಾರಾಟ ಮಾಡೋದು ಸುಲಭ ಸಾಧ್ಯ ಅಲ್ಲ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕಮಿಷನ್ ಏಜೆಂಟ್ಸ್ ಗಳು ತಮ್ಗೆ ಯಾರು ಬೇಕಾಗಿರ್ತದೋ ಅವರ ಮೊರೆಯನ್ನ ಹೋಗ್ತಕ್ಕಂಥದ್ದನ್ನ ಕಾಣಬಹುದು. ಕಮಿಷನ್ ಏಜೆಂಟ್ಸ್ ಗಳಿಗೆ ಯಾರಿಗೆ ಬೇಕಿರ್ತದೋ ಅವರಿಗೆ ತಗೊಂಡು ಹೋಗ್ಬಿಟ್ಟು ತಮ್ಮ ಲಾಟ್ ID ಏನಿರ್ತದೋ ಆ ಲಾಟ್ ಅನ್ನ ಬಿಡೋದು. ಲಾಟ್ ಅನ್ನ ಬಿಟ್ಟ ನಂತರ ಏನು ಅಂದ್ರೆ ಯಾವಾಗ ಈ ಟ್ರೇಡಿಂಗ್ ಪ್ರಕ್ರಿಯೆ ನಡೀತದೋ ಅವತ್ತಿನ ದಿನ ಕಮಿಷನ್ ಏಜೆಂಟ್ಸ್ ಗಳು ಏನಂದ್ರೆ ಈ ರೈತರ ಪರವಾಗಿ ಏನು ಅಂದ್ರೆ ತಮ್ಮ ಲಾಟ್ ಅನ್ನ ಡಿಸ್ಪ್ಲೇ ಮಾಡ್ತಾರೆ. ಡಿಸ್ಪ್ಲೇ ಮಾಡಿದವಾಗ ಆಕ್ಷನ್ ಸ್ಟಾರ್ಟ್ ಆಗ್ತದೆ. ಆಕ್ಷನ್ ಸ್ಟಾರ್ಟ್ ಆದವಾಗ ಹರಾಜು ಪದ್ಧತಿ ಸ್ಟಾರ್ಟ್ ಆಗ್ತದೆ. ಆ ಹರಾಜು ಪದ್ಧತಿ ಸ್ಟಾರ್ಟ್ ಆದವಾಗ ಒಂದು 50 ರಿಂದ 100 ಜನ ಟ್ರೇಡರ್ಸ್ ಏನ್ ಮಾಡ್ತಾರೆ ಅಂದ್ರೆ ಈ ಎಲ್ಲಾ ಲಾಟ್ ಗಳನ್ನ ವೀಕ್ಷಣೆ ಮಾಡ್ತಾರೆ. ವೀಕ್ಷಣೆ ಮಾಡಿಬಿಟ್ಟು ಅವರಿಗೆ ಬೇಕಾಗಿರ್ತಕ್ಕಂತಹ ಗುಣ ಲಕ್ಷಣಗಳು ಆ ಉತ್ಪನ್ನದಲ್ಲಿ ಇದ್ದಿದ್ದಲ್ಲಿ ತಮಗೆ ಏನೋ ಅನ್ಸುತ್ತೋ ಆ ಬೆಲೆಯನ್ನ ಘೋಷಣೆ ಮಾಡ್ತಾರೆ. ಸಾಧಾರಣವಾಗಿ ಹಿಂದಿನ ಪದ್ಧತಿನ ನಾವು ಹೇಳಿದಂಗೆ ಕ್ಲೋಸ್ ಟೆಂಡರ್ ನಲ್ಲಿ ಚೀಟಿ ಮೂಲಕ ಹಾಕ್ತಕ್ಕಂಥದ್ದಿತ್ತು, ಖುಲ್ಲಾ ಹರಾಜಿನಲ್ಲಿ ಖುಲ್ಲಾ ಹರಾಜು ಮೂಲಕ ಹೇಳ್ತಕ್ಕಂಥದ್ದಿತ್ತು. ಬಟ್ ಈಗ ಈ ಪ್ರಕ್ರಿಯೆನಲ್ಲಿ ಏನು ಅಂದ್ರೆ ಪ್ರತಿಯೊಬ್ಬ ಲೈಸೆನ್ಸ್ ಟ್ರೇಡರಿಗೂ ಸಹ ಏನಿರ್ತದೆ ಅಂದ್ರೆ ಒಂದು ಯೂನಿಕ್ ID ಅನ್ನ ಕೊಟ್ಟಿರ್ತಾರೆ. ಆ ಯೂನಿಕ್ ID ಮೂಲಕ ಏನು ಅಂದ್ರೆ ಲಾಗಿನ್ ಆಗ್ಬಿಟ್ಟು ಆ ಲಾಟ್ಗೆ ಎಷ್ಟು ತಾವು ಬಿಡ್ ನ ಕೂಗ್ಬೋದು ಅಂತ ಹೇಳ್ಬಿಟ್ಟು ಅದರಲ್ಲಿ ನಮೂದಿಸ್ತಾರೆ. ಅದು ಆಟೋಮೆಟಿಕ್ ಆಗಿ ಎಲೆಕ್ಟ್ರಾನಿಕ್ ಇದರಲ್ಲಿ ಏನಾಗುತ್ತೆ ರೆಕಾರ್ಡ್ ಆಗ್ತದೆ. ಇದ್ರ ಮೂಲಕ ಏನಂದ್ರೆ ಈ ಹರಾಜು ಪ್ರಕ್ರಿಯೆ ಏನಂದ್ರೆ ಮುಂಚಿನ ಹರಾಜು ಪದ್ಧತಿಗಳು ಹೆಚ್ಚು ಕಡಿಮೆ 3 ರಿಂದ 4 ಗಂಟೆ ತಗೊಳ್ಳೋದು. 11 ಗಂಟೆಗೆ ಸ್ಟಾರ್ಟ್ ಆದ್ರೆ ಒಂದು 3 ಗಂಟೆವರೆಗೂ ಏನಂದ್ರೆ ಹರಾಜು ಪದ್ಧತಿ ನಡೀತಾ ಇತ್ತು. ಬಟ್ ಈ ಟೆಂಡರಿಂಗ್ ಪ್ರಾರಂಭ ಆದ ನಂತರ ಸಮಯ ಕಡಿಮೆ ಆಗ್ಬಿಟ್ಟಿದೆ. ಅಂದ್ರೆ ಇದು ರೈತರಿಗೂ ಅನುಕೂಲ ಹಾಗೂ ಟ್ರೇಡರ್ಸ್ ಗಳಿಗೂ ಅನುಕೂಲ ಹಾಗೂ APMC ನಲ್ಲಿ ಕೆಲಸ ಮಾಡ್ತಕ್ಕಂತಹ ಮಿಕ್ಕಿತರೆ ಜನಕ್ಕೂ ಸಹ ಅನುಕೂಲ ಆಗಿದೆ ಅಂತ ನಾನು ತಿಳಿಸ್ತೇನೆ. ಇದ್ರ ಜೊತೆಗೆ ಏನಂದ್ರೆ ಈಗ ಅನೌನ್ಸ್ ಆಯ್ತು ಹೈಯೆಸ್ಟ್ ಬಿಡ್ ಏನು ಅಂದ್ರೆ ತಕ್ಷಣಕ್ಕೆ ಎಲ್ಲ ಅನೌನ್ಸ್ಮೆಂಟ್ ಆಗ್ತಿದೆ. ಹೈಯೆಸ್ಟ್ ಬಿಡ್ ಡಿಸ್ಪ್ಲೇ ಆಗ್ಬಿಡ್ತದೆ. ಯಾವ ಲಾಟಿಗೆ ಯಾವ ಟ್ರೇಡರ್ ಹೆಚ್ಚಿನ ಬಿಡ್ ಅನ್ನ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತದೆ. ಅದನ್ನ ಘೋಷಣೆ ಮಾಡ್ತಾರೆ. ಅದನ್ನ ಏನು ಅಂದ್ರೆ ರೈತರಿಗೆ ತಿಳಿಸೋ ಏನು ಮೆಸೇಜ್ ಮೂಲಕ ಏನಂದ್ರೆ ತಿಳಿಸ್ತಕ್ಕಂಥ ವ್ಯವಸ್ಥೆ ಇರ್ತದೆ. ಆ ಬೆಲೆಗೆ ಆ ರೈತ ಏನಾದ್ರೂ ತನ್ನ ಉತ್ಪನ್ನವನ್ನ ಮಾರಾಟ ಮಾಡೋದೇ ಆಗಿದ್ದಲ್ಲಿ ತನ್ನ ಅನುಮತಿಯನ್ನ ನೀಡಿದ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ ಅಂದ್ರೆ ಮಾರನೇ ದಿನಕ್ಕೆ ಸೇಲ್ ರೆಸಿಪ್ಟ್ ಜನರೇಟ್ ಆಗುತ್ತೆ. ಕಮಿಷನ್ ಏಜೆಂಟ್ ಏನಂದ್ರೆ ಟ್ರೇಡರ್ ಮೂಲಕ ತನ್ನ ಕಮಿಷನ್ ಅನ್ನ ತಗೊಂಡ್ಬಿಟ್ಟು ಮಿಕ್ಕಿರ್ತಕ್ಕಂಥ ಹಣವನ್ನ ರೈತನಿಗೆ ಪಾವತಿಸ್ತಕ್ಕಂತಹ ಪದ್ಧತಿ ಈ ಟೆಂಡರಿಂಗ್ ನಲ್ಲಿ ಇರ್ತದೆ. ನಿಜಕ್ಕೂ ತುಂಬಾನೇ ಉಪಯುಕ್ತವಾದ ಮಾಹಿತಿಯನ್ನ ಹೇಳ್ಕೊಟ್ಟಿದ್ದೀರಾ. ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಕ್ಕಾಗಿ ತುಂಬಾ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸಂಚಿಕೆ.
ಇದೇ ತರ ಮತ್ತಷ್ಟು ಕೃಷಿ ಸಂಬಂಧಿತ ಉಪಯುಕ್ತ ಮಾಹಿತಿಗಾಗಿ ವೀಕ್ಷಿಸಿ ನೇಗಿಲನಾದ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.